ಅಲ್ಪಸಂಖ್ಯಾತರ ಕಲ್ಯಾಣದ ವಿಷಯದಲ್ಲಿ ಮೋದಿ ಸರ್ಕಾರದ ಈ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಘೋಷಣೆ ಕೇವಲ ರಾಜಕೀಯ ತೋರಿಕೆನಾ? ಅಲ್ಪಸಂಖ್ಯಾತರ ನಿರ್ಣಾಯಕ ಶಿಕ್ಷಣ ಮತ್ತೆ ಕಲ್ಯಾಣ ಯೋಜನೆಗಳಿಗೆ ಪದೇ ಪದೇ ಬಜೆಟ್ ಕಡಿತ ಯಾಕಾಗ್ತಾ ಇದೆ? ಅಲ್ಪಸಂಖ್ಯಾತ ವ್ಯವಹಾರಗಳ ಸಚಿವಾಲಯವನ್ನ ಸರ್ಕಾರ ವ್ಯವಸ್ಥಿತವಾಗಿ ಕೆಡುತ್ತಾ ಇದೆಯಾ? ಭಾರತದಲ್ಲಿ ಅಲ್ಪಸಂಖ್ಯಾತ ಯುವಕರ ಭವಿಷ್ಯಕ್ಕೆ ವಿದ್ಯಾರ್ಥಿ ವೇತನ ಮತ್ತೆ ಕೌಶಲ್ಯ ಅಭಿವೃದ್ಧಿ ಕಾರ್ಯಕ್ರಮಗಳಲ್ಲಿನ ತೀವ್ರ ಬಜೆಟ್ ಕಡಿತದ ಮರ್ಮ ಏನು? ವಕ್ಫ್ ಬಜೆಟ್ ಕುಗ್ತಾ ಇರೋದ್ರಿಂದ ಮತ್ತು ಪ್ರಮುಖ ಯೋಜನೆಗಳನ್ನ ರದ್ದುಗೊಳಿಸಲಾಗ್ತಾ ಇರೋದ್ರಿಂದ ಅಲ್ಪಸಂಖ್ಯಾತರ ಪರಂಪರೆ ಮತ್ತೆ ಜೀವನೋಪಾಯ ಅಪಾಯದಲ್ಲಿದೆಯಾ? ಮೋದಿ ಸರ್ಕಾರದ ಬಜೆಟ್ ಹಂಚಿಕೆ ಅಲ್ಪಸಂಖ್ಯಾತ ಸಮುದಾಯಗಳನ್ನ ಮೇಲಕ್ಕೆತ್ತೋ ಬದಲು ಹೊರಗಿಡೋದಕ್ಕೆ ನೋಡ್ತಾ ಇದೆಯಾ? ಇಷ್ಟು ವರ್ಷಗಳಲ್ಲಿ ಅಲ್ಪಸಂಖ್ಯಾತರ ಕಲ್ಯಾಣ ವೆಚ್ಚದಲ್ಲಿನ ಸ್ಥಿರ ಕುಸಿತದ ಹಿಂದಿನ ದೊಡ್ಡ ಅಜೆಂಡಾ ಏನು? ಮೊನ್ನೆ ಬಜೆಟ್ ಬಳಿಕ ಎದ್ದಿರುವಂತಹ ಈ ಎಲ್ಲಾ ಪ್ರಶ್ನೆಗಳ ಬಗ್ಗೆನೇ ಇವತ್ತಿನ ವಿಡಿಯೋದಲ್ಲಿ ನಾವು ವಿವರವಾಗಿ ಚರ್ಚೆ ಮಾಡೋಣ. ಆದ್ರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈಗಲೇ ಈ ವಿಡಿಯೋ ಕೆಳಗೆ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ. ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅನ್ನೋದು ಬರೀ ಮೋದಿಜಿಯವರ ಭಾಷಣಕ್ಕೆ ಮಾತ್ರ ಸೀಮಿತನ ಅನ್ನೋದ್ರ ಬಗ್ಗೆ ನಿಮಗೇನು ಅಭಿಪ್ರಾಯ ಇದೆ? ಇದನ್ನ ಕೆಳಗಡೆ ಕಮೆಂಟ್ ಮಾಡಿ. ಈ ವಿಡಿಯೋವನ್ನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ಇದರ ಲಿಂಕ್ ಅನ್ನ ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆಪ್ ಮಾಡಿ. ಈಗ ವಿಷಯಕ್ಕೆ ಬರೋಣ. ಮೋದಿ ಸರ್ಕಾರ ಒಮ್ಮೆ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅನ್ನುವಂತಹ ಘೋಷಣೆಗೆ ಭಾರಿ ಒತ್ತು ನೀಡಿತು. ಅಲ್ಪಸಂಖ್ಯಾತ ಸಮುದಾಯಗಳ ಅಗತ್ಯಗಳನ್ನು ಪೂರೈಸುವ ಮತ್ತೆ ಬಜೆಟ್ ಮೂಲಕ ಅವರನ್ನ ರಾಷ್ಟ್ರೀಯ ಮುಖ್ಯವಾಹಿನಿಗೆ ತರುವಂತ ಒಂದು ಭರವಸೆ ನೀಡಿತು. ಆದರೆ ಆ ಘೋಷಣೆ ವರ್ಷದಿಂದ ವರ್ಷಕ್ಕೆ ಹೆಚ್ಚು ಟೊಳ್ಳಾಗ್ತಾನೆ ಬಂದಿದೆ. ಈ ಸಲದ ಮೋದಿ ಸರ್ಕಾರದ ಬಜೆಟ್ ಕೂಡ ಇದಕ್ಕೆ ಸಾಕ್ಷಿಯಾಗಿದೆ. ಪತ್ರಕರ್ತ ಅಫ್ರೋಜ್ ಅಲಂ ಸಾಹಿಲ್ ದಿ ವೈರ್ನಲ್ಲಿ ಅದನ್ನು ಸಮಗ್ರವಾಗಿ ವಿಶ್ಲೇಷಿಸಿದ್ದಾರೆ. ಹಿಂದುತ್ವ ಸಿದ್ಧಾಂತದ ಈ ಸರ್ಕಾರ ದೇಶದ ಅಲ್ಪಸಂಖ್ಯಾತ ಯುವಕರ, ಅದರಲ್ಲೂ ವಿಶೇಷವಾಗಿ ಸುಮಾರು 20 ಕೋಟಿ ಮುಸ್ಲಿಮರ ಶಿಕ್ಷಣ ಮತ್ತೆ ಅಭಿವೃದ್ಧಿಯನ್ನು ಖಾತ್ರಿಪಡಿಸುವಲ್ಲಿ ಏನೇನೂ ಆಸಕ್ತಿಯನ್ನು ಹೊಂದಿಲ್ಲ ಅನ್ನೋದನ್ನ ಈಗಿನ ಬಜೆಟ್ ತೋರಿಸುತ್ತೆ. ಇದಲ್ಲದೆ ಈ ಸರ್ಕಾರ ಎತ್ತಿ ಹಿಡಿದಂಥ ಸಿದ್ಧಾಂತ ಮುಸ್ಲಿಮರು, ಕ್ರಿಶ್ಚಿಯನ್ರು ಮತ್ತೆ ಕಮ್ಯುನಿಸ್ಟರನ್ನ ರಾಷ್ಟ್ರದ ಆಂತರಿಕ ಶತ್ರುಗಳು ಅಂತಾನೆ ದೀರ್ಘಕಾಲದಿಂದ ಬಿಂಬಿಸಿದೆ. 2025-26 ಬಜೆಟ್ನಲ್ಲಿ ಕಡಿತ ಕಂಡಿರುವಂತಹ ಮೊದಲ ಶೈಕ್ಷಣಿಕ ಯೋಜನೆ ಅಂತಂದ್ರೆ ಅಲ್ಪಸಂಖ್ಯಾತರ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ವೇತನ. ಇದು ಅಲ್ಪಸಂಖ್ಯಾತ ಸಮುದಾಯಗಳ ಮಕ್ಕಳು ಶಾಲೆಗೆ ಹೋಗೋದಕ್ಕೆ ಅನುವು ಮಾಡಿಕೊಡುವಂಥ ಒಂದು ನಿರ್ಣಾಯಕ ಕಾರ್ಯಕ್ರಮ. 2023-24ರಲ್ಲಿ ಈ ಯೋಜನೆಯ ಬಜೆಟ್ ಅನ್ನ 433 ಕೋಟಿ ರೂಪಾಯಿಗಳಿಗೆ ನಿಗದಿಪಡಿಸಲಾಗಿತ್ತು. 2024-25ರಲ್ಲಿ 326.16 ಕೋಟಿ ರೂಪಾಯಿಗಳಿಗೆ ಇಳಿಸಲಾಯಿತು. ಮತ್ತೆ ಈಗ 2025-26ರಲ್ಲಿ ಹಂಚಿಕೆ ಗಮನಾರ್ಹವಾಗಿ ಕುಸಿದಿದೆ. 195.70 ಕೋಟಿ ರೂಪಾಯಿಗಳಿಗೆ ಅದನ್ನು ಇಳಿಸಲಾಗಿದೆ. ವಾಸ್ತವಿಕ ಖರ್ಚಿನ ವಿಷಯದಲ್ಲಿ 2023-24ರಲ್ಲಿ ಕೇವಲ 95.83 ಕೋಟಿ ರೂಪಾಯಿಗಳನ್ನು ಬಳಸಲಾಯಿತು. 2024-25ರಲ್ಲಿ 326.16 ಕೋಟಿ ರೂಪಾಯಿಗಳನ್ನು ಹಂಚಿಕೆ ಮಾಡಲಾಗಿದ್ರೂ ಕೂಡ ಬಿಡುಗಡೆ ಮಾಡಲಾಗಿದ್ದಂಥ ಮೊತ್ತ ಕೇವಲ 90 ಕೋಟಿ ರೂಪಾಯಿ. ಹಂಚಿಕೆಯಲ್ಲಿ ಇಷ್ಟೊಂದು ಕುಸಿತ ಗಮನಿಸಿದ್ರೆ ಈ ವರ್ಷದ ವೆಚ್ಚದ ಅಂಕಿಅಂಶಗಳು ಇನ್ನಷ್ಟು ಕಳವಳಕಾರಿಯಾಗಿರಲಿವೆ. ಪ್ರಾಮಾಣಿಕವಾಗಿ ಹೇಳಬೇಕು ಅಂತಂದ್ರೆ ಅಲ್ಪಸಂಖ್ಯಾತ ಸಮುದಾಯಗಳ ಮಕ್ಕಳಿಗೆ ಶಿಕ್ಷಣ ಪಡೆಯೋದು ಕಷ್ಟಕರ ಆಗ್ಲಿ ಅಂತಾನೆ ಸರ್ಕಾರ ಈ ರೀತಿ ನಿರ್ಧಾರ ಮಾಡಿರೋ ಹಾಗಿದೆ. ಅಲ್ಪಸಂಖ್ಯಾತರಿಗೆ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನದ ವಿಷಯದಲ್ಲೂ ಕೂಡ ಇದೇ ರೀತಿಯಾಗಿದೆ. 2025-26ರಲ್ಲಿ ಇದಕ್ಕಾಗಿ ಬಜೆಟ್ ಅನ್ನ 413.99 ಕೋಟಿ ರೂಪಾಯಿಗಳಿಗೆ ಕಡಿತಗೊಳಿಸಲಾಗಿದೆ. ಇದು ಹಿಂದಿನ ವರ್ಷಕ್ಕಿಂತ ಸುಮಾರು 65% ಕಡಿಮೆ. ವೃತ್ತಿಪರ ಮತ್ತೆ ತಾಂತ್ರಿಕ ಕೋರ್ಸ್ಗಳಿಗೆ ಮೆರಿಟ್ ಕಮ್ ಮೀನ್ಸ್ ವಿದ್ಯಾರ್ಥಿ ವೇತನದ ವಿಷಯದಲ್ಲೂ ಕೂಡ ಇದೇ ರೀತಿಯಾಗಿದೆ. ಕಳೆದ ವರ್ಷ 33.80 ಕೋಟಿ ರೂಪಾಯಿಗಳನ್ನ ಹಂಚಿಕೆ ಮಾಡಲಾಗಿತ್ತು. ಆದ್ರೆ ಈ ವರ್ಷ ಕೇವಲ 7.34 ಕೋಟಿ ರೂಪಾಯಿಗಳನ್ನ ಮಾತ್ರ ಮೀಸಲಿಡಲಾಗಿದೆ. ವಿದೇಶಿ ಅಧ್ಯಯನಕ್ಕಾಗಿ ಶೈಕ್ಷಣಿಕ ಸಾಲಗಳ ಮೇಲಿನ ಬಡ್ಡಿ ಸಬ್ಸಿಡಿಯ ಬಜೆಟ್ ಅನ್ನ ಕಳೆದ ವರ್ಷದ 15.30 ಕೋಟಿ ರೂಪಾಯಿಗಳಿಂದ 8.16 ಕೋಟಿ ರೂಪಾಯಿಗಳಿಗೆ ಇಳಿಸಲಾಗಿದೆ. ಇದಲ್ಲದೆ ಮದರ್ಸಾಗಳ ಬಗ್ಗೆ ಸರ್ಕಾರದ ದ್ವೇಷ ಇತ್ತೀಚಿನ ವರ್ಷಗಳಲ್ಲಿ ಬಜೆಟ್ಗಳಲ್ಲಿ ಬಹಳ ಸ್ಪಷ್ಟವಾಗಿ ಪ್ರತಿಫಲಿಸ್ತಾ ಇದೆ. 2023-24ರಲ್ಲಿ ಮದರ್ಸಾಗಳು ಮತ್ತು ಅಲ್ಪಸಂಖ್ಯಾತರಿಗೆ ಶಿಕ್ಷಣ ಯೋಜನೆಗಳಿಗೆ ಹಣವನ್ನು 93% ಕಡಿತಗೊಳಿಸಿ ಕೇವಲ 10 ಕೋಟಿ ರೂಪಾಯಿಗಳಿಗೆ ಇಳಿಸಲಾಯಿತು. 2024-25ರಲ್ಲಿ ಅದನ್ನು ಕೇವಲ 2 ಕೋಟಿ ರೂಪಾಯಿಗಳಿಗೆ ತರಲಾಯಿತು. ಈ ವರ್ಷ ಯೋಜನೆ ಮಾಡಲಾಗಿರುವಂತಹ ಹಂಚಿಕೆ ಕೇವಲ 1 ಲಕ್ಷ ರೂಪಾಯಿ, ಬರೀ 1 ಲಕ್ಷ ರೂಪಾಯಿ. ಅಲ್ಪಸಂಖ್ಯಾತ ಸಮುದಾಯಗಳ ವಿದ್ಯಾರ್ಥಿಗಳು ಮುಂದುವರಿಸೋದಕ್ಕೆ ಸರ್ಕಾರಿ ವಿದ್ಯಾರ್ಥಿ ವೇತನ ನಿರ್ಣಾಯಕ ಬೆಂಬಲ ಆಗಿತ್ತು. ಯಾಕಂದ್ರೆ ಇದು ದಲಿತ, ಆದಿವಾಸಿ, ಇತರ ಹಿಂದುಳಿದ ವರ್ಗದ ವಿದ್ಯಾರ್ಥಿಗಳು ಮತ್ತು ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳ ಆರ್ಥಿಕ ಸವಾಲುಗಳನ್ನು ನಿವಾರಿಸೋದಕ್ಕೆ ನೆರವಾಗಿತ್ತು. ಆದ್ರೆ ಮೋದಿ ಸರ್ಕಾರ ಈ ಬೆಂಬಲವನ್ನು ತಗ್ಗಿಸ್ತಾ ಇದೆ. ಅಂದ್ರೆ ಒಟ್ಟಾರೆಯಾಗಿ 2024-25ರಲ್ಲಿ ಸರ್ಕಾರ ಅಲ್ಪಸಂಖ್ಯಾತ ಶಿಕ್ಷಣಕ್ಕೆ ಸಂಬಂಧಪಟ್ಟಂತಹ 6 ಯೋಜನೆಗಳಿಗೆ 1575.72 ಕೋಟಿ ರೂಪಾಯಿಗಳನ್ನ ನಿಗದಿಪಡಿಸಿತ್ತು. ಆದ್ರೆ ವಾಸ್ತವವಾಗಿ ಕೇವಲ 517.20 ಕೋಟಿ ರೂಪಾಯಿಗಳನ್ನ ಬಿಡುಗಡೆ ಮಾಡಲಾಗಿದೆ. ಇನ್ನು ಬಹಿರಂಗಪಡಿಸಿದ ವೆಚ್ಚದ ಅಂಕಿಅಂಶಗಳು ಇನ್ನಷ್ಟು ಆತಂಕಕಾರಿಯಾಗಿರಬಹುದು.
ಅಂದ್ರೆ ಉದಾಹರಣೆಗೆ 2023-24ರಲ್ಲಿ 1679 ಕೋಟಿ ರೂಪಾಯಿಗಳ ಬಜೆಟ್ ಅನ್ನ ಘೋಷಣೆ ಮಾಡಲಾಯಿತು, 1500 ಕೋಟಿ ರೂಪಾಯಿಗಳನ್ನ ಬಿಡುಗಡೆ ಮಾಡಲಾಯಿತು. ಆದ್ರೆ ವಾಸ್ತವವಾಗಿ ಕೇವಲ 428.74 ಕೋಟಿ ರೂಪಾಯಿಗಳನ್ನ ಮಾತ್ರ ಖರ್ಚು ಮಾಡಲಾಗಿದೆ. ಈ ವರ್ಷ ಸರ್ಕಾರ ಈ ಯೋಜನೆಗಳಿಗೆ ಕೇವಲ 678.03 ಕೋಟಿ ರೂಪಾಯಿಗಳನ್ನ ನಿಗದಿಪಡಿಸಿದೆ. ಹೀಗಿರುವಾಗ ಎಷ್ಟು ಬಿಡುಗಡೆಯಾಗತ್ತೆ ಮತ್ತು ಎಷ್ಟು ಖರ್ಚು ಮಾಡಲಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಮತ್ತು ಅದು ಅಂತಿಮವಾಗಿ ಸರ್ಕಾರದ ಕ್ರಮಗಳ ಮೇಲೆ ಅವಲಂಬಿತವಾಗಿರುತ್ತೆ. ಮೋದಿ ಮುಖ್ಯಮಂತ್ರಿಯಾಗಿದ್ದಂಥ ಅವಧಿಯಲ್ಲಿ ಗುಜರಾತ್ ಸರ್ಕಾರ ಮುಸ್ಲಿಂ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನದ ಸಾಂವಿಧಾನಿಕ ಸಿಂಧುತ್ವವನ್ನು ಪ್ರಶ್ನೆ ಮಾಡ್ತು ಅನ್ನೋದನ್ನ ಇಲ್ಲಿ ಗಮನಿಸಬೇಕು. ಹಲವು ವರ್ಷಗಳ ಕಾಲ ಇದು ಗುಜರಾತ್ನಲ್ಲಿ ಅಲ್ಪಸಂಖ್ಯಾತ ಸಮುದಾಯಗಳ ವಿದ್ಯಾರ್ಥಿಗಳಿಗೆ ಕೇಂದ್ರ ಸರ್ಕಾರದ ವಿದ್ಯಾರ್ಥಿ ವೇತನವನ್ನ ನಿರಾಕರಿಸೋದಕ್ಕೆ ಕಾರಣ ಆಯಿತು. ವಕ್ಫ್ ಮಸೂದೆ ಇತ್ತೀಚೆಗೆ ಸಂಸತ್ತಿನಲ್ಲಿ ಚರ್ಚೆಯಲ್ಲಿದೆ. ಮೋದಿ ಸರ್ಕಾರ ಮುಸ್ಲಿಮರಿಗೆ ವಕ್ಫ್ ವ್ಯವಸ್ಥೆಗೆ ಸಂಬಂಧಪಟ್ಟಂತ ಒಂದು ತಿದ್ದುಪಡಿ ಮಸೂದೆ ಮಂಡಿಸೋದಕ್ಕೆ ಸಜ್ಜಾಗಿದ್ದು ವಕ್ಫ್ ರಚನೆಯನ್ನು ಸುಧಾರಿಸೋದು ಇದ್ರ ಗುರಿ ಅಂತ ಹೇಳ್ಕೊಂಡಿದೆ. ಆದ್ರೆ ಈ ವರ್ಷದ ಬಜೆಟ್ನಲ್ಲಿ ವಕ್ಫ್ಗೆ ಸಂಬಂಧಿಸಿದಂತ ಯೋಜನೆಗಳಿಗೆ ಬಜೆಟ್ ಅನ್ನು ಮತ್ತಷ್ಟು ಕಡಿಮೆ ಮಾಡಲಾಗಿದೆ. ಅಂಥ ಒಂದು ಯೋಜನೆ ಅಂತ ಅಂದ್ರೆ ವಕ್ಫ್ ಮಂಡಳಿಯಿಂದ ನಿರ್ವಹಿಸಲ್ಪಡುವಂತಹ ವಕ್ಫ್ ಆಸ್ತಿಗಳ ದಾಖಲೆಗಳ ಡಿಜಿಟಲೀಕರಣಕ್ಕೆ ಸಂಬಂಧಪಟ್ಟಂತ ಕೌಮಿ ವಕ್ಫ್ ಬೋರ್ಡ್ ತರಖಿಯಾತಿ ಯೋಜನೆ. ಮತ್ತೊಂದು ಯೋಜನೆ ಅಂತ ಅಂದ್ರೆ ಶಹರಿ ವಕ್ಫ್ ಸಂಪತ್ತಿ ವಿಕಾಸ್ ಯೋಜನೆ. ಇದು ವಕ್ಫ್ ಆಸ್ತಿಗಳ ವಾಣಿಜ್ಯ ಅಭಿವೃದ್ಧಿಯನ್ನು ಉತ್ತೇಜಿಸೋದಕ್ಕೆ ವಕ್ಫ್ ಸಂಸ್ಥೆಗಳು ಮತ್ತೆ ವಕ್ಫ್ ಮಂಡಳಿಗಳಿಗೆ ಬಡ್ಡಿ ರಹಿತ ಸಾಲಗಳನ್ನು ಒದಗಿಸುತ್ತೆ. ಈ ಸಾಲಗಳು ನಗರ ಪ್ರದೇಶಗಳಲ್ಲಿ ಖಾಲಿ ಇರುವಂತಹ ವಕ್ಫ್ ಭೂಮಿಗಳಲ್ಲಿ ವ್ಯಾಪಾರ ಸಂಕೀರ್ಣಗಳು, ಮದುವೆ ಮಂಟಪಗಳು, ಆಸ್ಪತ್ರೆಗಳು, ಕೋಲ್ಡ್ ಸ್ಟೋರೇಜ್ ಘಟಕಗಳು ಮುಂತಾದ ಆರ್ಥಿಕವಾಗಿ ಪ್ರಯೋಜನಕಾರಿ ಕಟ್ಟಡಗಳನ್ನ ನಿರ್ಮಿಸುವಂತ ಒಂದು ಗುರಿಯನ್ನು ಹೊಂದಿವೆ. ಆರಂಭದಲ್ಲಿ ಈ ಎರಡು ಯೋಜನೆಗಳು ಪ್ರತ್ಯೇಕ ಹಣವನ್ನು ಹೊಂದಿದ್ವು. ಆದರೆ 2020 ಮತ್ತು 2021ರಲ್ಲಿ ಕೇಂದ್ರ ಸರ್ಕಾರ ಬಜೆಟ್ ಅನ್ನು ಕಡಿಮೆ ಮಾಡಿ ಎರಡಕ್ಕೂ ಹಣವನ್ನು ವಿಲೀನಗೊಳಿಸಿತು. 2023-24ರಲ್ಲಿ ಈ ಎರಡು ಯೋಜನೆಗಳಿಗೆ 17 ಕೋಟಿ ರೂಪಾಯಿಗಳನ್ನು ನಿಗದಿಪಡಿಸಲಾಯಿತು. ಆದರೆ ಕೇವಲ 8 ಕೋಟಿ ರೂಪಾಯಿಗಳನ್ನು ಬಿಡುಗಡೆ ಮಾಡಲಾಯಿತು ಮತ್ತು ವಾಸ್ತವಿಕ ವೆಚ್ಚ ಕೇವಲ 10 ಲಕ್ಷ ರೂಪಾಯಿಗಳಾಗಿತ್ತು. 2024-25ನೇ ಸಾಲಿಗೆ 16 ಕೋಟಿ ರೂಪಾಯಿಗಳ ಬಜೆಟ್ ಅನ್ನು ಘೋಷಣೆ ಮಾಡಲಾಯಿತು. ಆದರೆ ಕೇವಲ 3.07 ಕೋಟಿ ರೂಪಾಯಿಗಳನ್ನು ಬಿಡುಗಡೆ ಮಾಡಲಾಯಿತು. ಈ ವರ್ಷ ಎರಡೂ ಯೋಜನೆಗಳಿಗೆ ಬಜೆಟ್ ಅನ್ನು 13 ಕೋಟಿ ರೂಪಾಯಿಗಳಿಗೆ ಇಳಿಸಲಾಗಿದೆ. ಮೋದಿ ಸರ್ಕಾರ ಹಲವಾರು ಪ್ರಮುಖ ಯೋಜನೆಗಳನ್ನು ಶಾಶ್ವತವಾಗಿ ಸ್ಥಗಿತಗೊಳಿಸಿದೆ. ಕೌಶಲ್ಯ ಅಭಿವೃದ್ಧಿ ಕಾರ್ಯಕ್ರಮಗಳು, ಸಮಗ್ರ ಶೈಕ್ಷಣಿಕ ಮತ್ತು ಜೀವನೋಪಾಯ ಉಪಕ್ರಮದ ನೈ ಮಂಜಿಲ್, ಸಾಂಪ್ರದಾಯಿಕ ಕಲೆ, ಕರಕುಶಲ ವಸ್ತುಗಳ ಕೌಶಲ್ಯ ಮತ್ತು ತರಬೇತಿಯನ್ನು ನವೀಕರಿಸುವಂತಹ USTTAD, ಅಲ್ಪಸಂಖ್ಯಾತ ಮಹಿಳೆಯರ ನಾಯಕತ್ವ ಅಭಿವೃದ್ಧಿ ಯೋಜನೆ ಮತ್ತು ಅಲ್ಪಸಂಖ್ಯಾತ ಸಂಸ್ಕೃತಿಗಳು ಮತ್ತು ಪರಂಪರೆಯ ಸಂರಕ್ಷಣೆ ಮತ್ತು ರಕ್ಷಣೆಗಾಗಿರುವಂತಹ ಹಮಾರಿ ಧರೋಹರ್ ಮುಂತಾದವುಗಳನ್ನು ಸಂಪೂರ್ಣವಾಗಿ ನಿಲ್ಲಿಸಲಾಗಿದೆ. ಇದರ ಜೊತೆಗೆ UPSC, SSC ಮತ್ತು ರಾಜ್ಯ ಸಾರ್ವಜನಿಕ ಸೇವಾ ಆಯೋಗಗಳ ಪರೀಕ್ಷೆಗಳಲ್ಲಿ ಪ್ರಿಲಿಮ್ಸ್ ಪಾಸ್ ಮಾಡುವಂತಹ ವಿದ್ಯಾರ್ಥಿಗಳಿಗೆ ಬೆಂಬಲದಂತಹ ಪ್ರಮುಖ ಕಾರ್ಯಕ್ರಮಗಳನ್ನು ಸಹ ನಿಲ್ಲಿಸಲಾಗಿದೆ. ಕಳೆದ ವರ್ಷ ಮೌಲಾನಾ ಆಜಾದ್ ಶಿಕ್ಷಣ ಪ್ರತಿಷ್ಠಾನ ಅಂದ್ರೆ MAF ಮತ್ತೆ ರಾಷ್ಟ್ರೀಯ ಅಲ್ಪಸಂಖ್ಯಾತರ ಅಭಿವೃದ್ಧಿ ಮತ್ತು ಹಣಕಾಸು ನಿಗಮಕ್ಕೆ ಅಂದ್ರೆ NMDFC ಇಕ್ವಿಟಿ ಕೊಡುಗೆಯನ್ನ ಶೂನ್ಯಕ್ಕಿಳಿಸಲಾಯಿತು. ಈ ವರ್ಷ ಕೂಡ ಅದೇ ಪುನರಾವರ್ತನೆಯಾಗಿದೆ. 2025-26ರ ಬಜೆಟ್ ಹಿಂದಿನ ವರ್ಷಕ್ಕೆ ಹೋಲಿಕೆ ಮಾಡಿದ್ರೆ ಸ್ವಲ್ಪ ಹೆಚ್ಚಳವನ್ನು ತೋರಿಸುತ್ತೆ. ಪ್ರಸ್ತುತ ಬಜೆಟ್ 3,350 ಕೋಟಿ ರೂಪಾಯಿಗಳಿದ್ದು ಇದು ಕಳೆದ ವರ್ಷ ಹಂಚಿಕೆಯಾಗಿದ್ದಂತಹ 3,183.24 ಕೋಟಿ ರೂಪಾಯಿಗಳಿಗಿಂತ 166 ಕೋಟಿ ರೂಪಾಯಿ ಹೆಚ್ಚಾಗಿದೆ. ಆದರೆ ವಿವರಗಳನ್ನು ಬಹಳ ಸೂಕ್ಷ್ಮವಾಗಿ ಗಮನಿಸಿದಾಗ ಅಲ್ಪಸಂಖ್ಯಾತರಿಗೆ ಪ್ರಯೋಜನ ಆಗುವಂತೆ ರಚಿಸಲಾದಂತಹ ಯೋಜನೆಗಳು ಗಮನಾರ್ಹ ಕಡಿತವನ್ನು ಎದುರಿಸ್ತವೆ ಅನ್ನೋದು ತಿಳಿದಿದೆ. ಬಿಡುಗಡೆಯ ಸಮಯದಲ್ಲಿ ಸರ್ಕಾರ ತನ್ನ ಘೋಷಿತ ಬಜೆಟ್ ಅನ್ನ ಆಗಾಗ್ಗೆ ಪರಿಷ್ಕರಿಸುತ್ತೆ ಅನ್ನೋದನ್ನು ಕೂಡ ಗಮನಿಸಬೇಕು. ಅಂದ್ರೆ ಉದಾಹರಣೆಗೆ 2024-25ರಲ್ಲಿ ಸರ್ಕಾರ ಆರಂಭದಲ್ಲಿ ಅಲ್ಪಸಂಖ್ಯಾತ ವ್ಯವಹಾರಗಳ ಸಚಿವಾಲಯಕ್ಕೆ 3,183.2 ಕೋಟಿ ರೂಪಾಯಿಗಳ ಬಜೆಟ್ ಅನ್ನು ಘೋಷಣೆ ಮಾಡಿತು. ಆದರೆ ಅದಾದ ನಂತರ ಅದನ್ನು 1,868.18 ಕೋಟಿ ರೂಪಾಯಿಗಳಿಗೆ ಇಳಿಸಲಾಯಿತು. ಅಂತಿಮ ಬಜೆಟ್ ಬಿಡುಗಡೆಯಾದ ನಂತರ ಅಂದರೆ ಪ್ರಸ್ತುತ 2025-26ರಲ್ಲಿ ಹಂಚಿಕೆಯಾದಂತಹ ಈ 3,350 ಕೋಟಿ ರೂಪಾಯಿಗಳಲ್ಲಿ ಎಷ್ಟು ಕಡಿತಗೊಳಿಸಲಾಗುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಅಲ್ಪಸಂಖ್ಯಾತ ವ್ಯವಹಾರಗಳ ಸಚಿವಾಲಯದ ಅಡಿಯಲ್ಲಿನ ಎಲ್ಲಾ ಯೋಜನೆಗಳಲ್ಲಿ ನಡೀತಾ ಇರುವಂತಹ ಕಡಿತಗಳನ್ನು ನೋಡಿದ್ರೆ ಸರ್ಕಾರ ಆ ಸಚಿವಾಲಯವನ್ನೇ ಇಲ್ಲವಾಗಿಸುವತ್ತ ಸಾಕ್ತಾ ಇರಬಹುದು ಅಂತ ಅನ್ಸುತ್ತೆ. ಭಾರತದಲ್ಲಿನ ಯಾವುದೇ ಜನಸಂಖ್ಯಾ ಗುಂಪಿನಲ್ಲಿ ಮುಸ್ಲಿಮರು ಅತ್ಯಂತ ಕಡಿಮೆ ಮಟ್ಟದ ಶಿಕ್ಷಣ ಮತ್ತೆ ಆರ್ಥಿಕ ಸಾಧನೆಯನ್ನು ಹೊಂದಿದ್ದಾರೆ ಅಂತ ಎತ್ತಿ ತೋರಿಸುವಂತಹ ಸರ್ಕಾರಿ ವರದಿಯ ಬಳಿಕ 2006ರಲ್ಲಿ ಈ ಸಚಿವಾಲಯವನ್ನು ರಚನೆ ಮಾಡಲಾಯಿತು. ಅಸಮಾನತೆಗಳನ್ನು ಪರಿಹರಿಸುವಂತಹ ಉದ್ದೇಶವನ್ನ ಈ ಸಚಿವಾಲಯ ಹೊಂದಿತ್ತು. ಆದರೆ ಅಲ್ಪಸಂಖ್ಯಾತ ಸಮುದಾಯಗಳನ್ನು ಬೆಂಬಲಿಸೋದಕ್ಕೆ ರೂಪಿಸಲಾಗಿರುವಂತಹ ಕಾರ್ಯಕ್ರಮಗಳ ಹಣದಲ್ಲಿನ ನಿರಂತರ ಕಡಿತ ಅಲ್ಪಸಂಖ್ಯಾತರ ಕಲ್ಯಾಣದ ಕಡೆಗಿನ ಸರ್ಕಾರದ ಬದ್ಧತೆಯ ಬಗ್ಗೆ ಗಂಭೀರ ಕಳವಳಗಳನ್ನು ಹುಟ್ಟುಹಾಕತ್ತೆ. ಈ ಕಡಿತಗಳು ಇದೇ ರೀತಿ ಮುಂದುವರೆದ್ರೆ ಐತಿಹಾಸಿಕವಾಗಿ ಅಂಚಿನಲ್ಲಿರುವಂತಹ ಗುಂಪುಗಳನ್ನ ಮೇಲಕ್ಕೆತ್ತೋದಕ್ಕೆ ಜಾರಿಗೆ ತಂದಿರುವಂತಹ ಯೋಜನೆಗಳನ್ನ ದುರ್ಬಲಗೊಳಿಸುವಂತಹ ಒಂದು ದೊಡ್ಡ ಪ್ರಯತ್ನ ಹಿನ್ನೆಲೆಯಲ್ಲಿದೆ ಅನ್ನೋದೇ ಸ್ಪಷ್ಟ ಆಗುತ್ತೆ.
ಇದೇ ಈ ಹೊತ್ತಿನ ಸ್ಪೆಷಲ್. ನೋಡ್ತಾ ಇರಿ ವಾರ್ತಾಭಾರತಿ. ನೀವಿನ್ನೂ ವಾರ್ತಾಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ.